ರಾಷ್ಟ್ರ ಧ್ವಜಾರೋಹಣಕ್ಕೆ ಸಚಿವ ಜಮೀರ್ ಗೈರಾಗೋ ವಿಚಾರ. ಜಮೀರ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಜಮೀರ್ ದೇಶದ್ರೋಹಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಂತ ಕರೆಕ್ಟ್ ಆಗಿ ಹೇಳಿದ್ದಾರೆ ಅಶೋಕ್ ಅವರಿದ್ರು ಈ ವಿಚಾರದಲ್ಲಿ. ರಾಜ್ಯ ಸರ್ಕಾರದ ನಿಜವಾದ ಬಣ್ಣ ನಡು ರಸ್ತೆಯಲ್ಲಿ ಬಯಲಾಗಿದೆ. ಪಕ್ಷದ ಸಂಘಟನೆಯಲ್ಲಿ ಬ್ಯುಸಿಯಾಗಿದ್ದೀನಿ ಅಂತ ನೆಪ ಹೇಳ್ತಾ ಇದ್ದಾರೆ. ರಾಷ್ಟ್ರಧ್ವಜ ಹಾರಿಸೋದಕ್ಕೂ ಮನಸ್ಸಿಲ್ಲದಷ್ಟು ದೇಶದ್ರೋಹಿಗಳು ಅಂತ. ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸೋದಕ್ಕಿಂತ ರಾಜಕೀಯ ಮುಖ್ಯ ಆಯ್ತಾ ಅಂತ ಎಕ್ಸ್ ಖಾತೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಬೇರೆ ಯಾವ ವಿಚಾರದಲ್ಲಿ ಸರಿ ತಪ್ಪು ಬೇರೆ, ಆದ್ರೆ ಈ ವಿಚಾರದಲ್ಲಿ ಅಶೋಕ್ ಅವರು ಹೇಳಿರೋ ಮಾತು ಸರಿಯಾಗಿದೆ. ಅದಕ್ಕಿಂತ ಪುಣ್ಯದ ಕೆಲಸ ಇದೆಯಾ? ಅದ್ರ ಯೋಗ್ಯತೆ ಏನು ಅಂತ ಗೊತ್ತಾ? ನಿಮ್ಮಂತ ನಾಲಾಯಕ್ಗಳಿಗೆಲ್ಲ ಅಂತ ಜಾಗ ಕೊಟ್ಟಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಅಶೋಕ್ ಅವರ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ವಿಜಯನಗರ ಜಿಲ್ಲೆಯಲ್ಲಿ ಆಗಸ್ಟ್ 15ರ ಪವಿತ್ರ ಸ್ವಾತಂತ್ರ್ಯ ದಿನಾಚರಣೆ ಎಂದು ರಾಷ್ಟ್ರ ಧ್ವಜಾರೋಹಣ ಮಾಡಲು ನನಗೆ ಸಮಯ ಇಲ್ಲ, ಹಾಗಾಗಿ ಅದರಿಂದ ವಿನಾಯಿತಿ ನೀಡಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳ್ಕೊಂಡಿದ್ದಾರೆ. ಅದು ಅಧಿಕೃತವಾಗಿ ಪತ್ರ ಬರೆದಿದ್ದಾರೆ. ಟೈಮ್ ಇಲ್ಲ ನನಗೆ, ಮತ್ತೆ ಏನ್ ಮಾಡ್ತೀರಿ ಅವತ್ತಿನ ದಿವಸ ಸ್ವಲ್ಪ ಹೇಳ್ತೀರಾ ಜಮೀರ್ ಅವರೇ? ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಈ ವಿಚಾರದ ಬಗ್ಗೆ ಮಾತಾಡಬಹುದು, ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬಹುದು. ಎಂತೆಂಥ ರಾಜಕಾರಣಿಗಳು ನಮ್ಮಲ್ಲಿದ್ದಾರೆ ಅಂತ. ಕುಣಿಗಲ್ಲಿಂದ ರಾಜು ಅಂತ ಕಾಲರ್ ಕಾಲ್ ಮಾಡಿದ್ದಾರೆ. ರಾಜು ನಮಸ್ಕಾರ, ಹೇಳಿ. ಮೇಡಮ್ ಹಲೋ, ಹೇಳಿ ಹೇಳಿ. ಟಿವಿ ಮಾಧ್ಯಮ ತೋರ್ತಾರಲ್ಲ ಅವರು ಮುಂದಿನ ಜನ ಬಿಟ್ಬಿಟ್ಟು ಕೆಳಗೆ ಕೇಳ್ಬಿಡ್ಬೇಕು ಅವರು. ಅದು ಟಿವಿಲಿ ತೋರಿದ್ರು ದೊಡ್ಡ ಗಂಡಾಂತರ ತೋರಿಸಬಾರ್ದು. ಅದನ್ನ ತೋರಿಸಬಾರ್ದು. ದೊಡ್ಡ ನಮ್ಮ ಕರ್ನಾಟಕ ಪೌಡ್ಕಿಗೆ ದೊಡ್ಡ ಅವಮಾನ ಅದು. ಗೊತ್ತಾಗ್ಬೇಕಲ್ಲ ಇವ್ರ ಯೋಗ್ಯತೆ ಏನು ಅಂತ ಜನಗಳಿಗೆ. ಅದೇ ಗೊತ್ತಾ, ಅದೇ ಅದೇ ಮುಸ್ಲಿಮ್ರಿಗೆ ಮಾಡು ಅಂದ್ರೆ ಮಾಡ್ತಾನೆ. ಮಾಡಲ್ಲ. ಇಡೀ ಕರ್ನಾಟಕದ ಪೌಡ್ಕಿನೇ ಅವಮಾನ ಮಾಡಾರ ನೋಡಿ ಅವರು. ಆಲ್ ರೈಟ್ ರಾಜು ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ನಾನು ಹೇಳೋದು, ಮುಸಲ್ಮಾನರು ಹಿಂದೂಗಳು ಬೇರೆ ಪ್ರಶ್ನೆ ರೀ. ಈ ದೇಶದಲ್ಲಿ ಎಷ್ಟೋ ಜನ ಮುಸಲ್ಮಾನರು ದೇಶಭಕ್ತಿ ಇಟ್ಕೊಂಡಿರೋರು ಇನ್ನೂ ಇದ್ದಾರೆ. ಭಾರತ ಕೇವಲ ಯಾವುದೋ ಒಂದು ಧರ್ಮದಿಂದ ಆಗಿಲ್ಲ. ಹಾಗಂತ ಒಂದು ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಸಚಿವ ಸ್ಥಾನ ಬೇಕು, ಮಂತ್ರಿಗಿರಿಗೆ ಏನು ಪೈಪೋಟಿ ಮಾಡಿದ್ದೆ, ಹೈಕಮಾಂಡ್ ಕಾಲಿಗೆ ಬಿದ್ದಿದ್ದೆ. ನಾಚಿಕೆ ಆಗಲ್ವಾ? ಅಟ್ಲೀಸ್ಟ್ ಈ ಥರ ಅಧಿಕೃತವಾಗಿ ಈ ಥರ ಪತ್ರ ಬರೆದು ನನಗೆ ಟೈಮ್ ಇಲ್ಲ ಧ್ವಜಾರೋಹಣ ಮಾಡೋದಕ್ಕೆ, ನನಗೆ ವಿನಾಯಿತಿ ಕೊಡಿ ಅಂತ ಕೇಳೋಕ್ಕೆ ಏನು ಅಂಥ ರೋಗ ಏನು ಬಂದಿದೆ? ಐ ಆಮ್ ಸಾರಿ ಟು ಯೂಸ್ ಸಚ್ ವರ್ಡ್ಸ್. ನಮಗೂ ಬೇಜಾರಾಗುತ್ತೆ ಅಂಥ ಪದಗಳನ್ನು ಬಳಸೋದಕ್ಕೆ. ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಹೇಳಿ? ಇಷ್ಟು ಜನ, ಕರ್ನಾಟಕದ ಜನಸಂಖ್ಯೆಯಲ್ಲಿ ಎಷ್ಟು ಜನಕ್ಕೆ ಮಿನಿಸ್ಟರ್ ಆಗುವಂಥ ಅವಕಾಶ ಸಿಕ್ಕಿದೆ? ಎಷ್ಟು ಜನಕ್ಕೆ ಉಸ್ತುವಾರಿ ಆಗುವಂಥ ಅವಕಾಶ ಸಿಕ್ಕಿದೆ ಹೇಳಿ? ಗದಗಿಂದ ವಿಶ್ವನಾಥ್ ಅಂತ ಕಾಲರ್ ಇದ್ದಾರೆ. ವಿಶ್ವನಾಥ್ ನಮಸ್ತೆ. ಮೇಡಮ್ ನಮಸ್ತೆ. ಹೇಳಿ ವಿಶ್ವನಾಥ್. ಮೇಡಮ್, ಈಗ ಜಮೀರ್ ಮಹೋದಯರು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಬೇರೆದವ್ರು ಶಾಸಕರು ಇದಾರಲ್ಲ, ಶಾಸಕರು ಮಾಡ್ಬೋದಲ್ಲ, ಅವ್ರು ಸಚಿವ ಸ್ಥಾನದಿಂದ ಕೆಳಗೆ ಇಳಿಬೋದಲ್ಲ. ಯಾರು? ಜಮೀರ್ ಅವರು. ಜಮೀರ್ ಅವ್ರು ಹೇಳಿದ್ರಲ್ಲ ಟೈಮ್ ಇಲ್ಲ ಅಂತಂದು. ಟೈಮ್ ಯಾಕಿಲ್ಲ? ಮತ್ ಏನ್ ಕೆಲ್ಸ ಅವ್ರಿಗೆ? ಅವ್ರ ಜಿಲ್ಲೆ ಏನ್ರಿ ಮಾತಾಡ್ತೀರಿ ನೀವು? ಅವ್ರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯಲ್ಲಿ ಧ್ವಜಾರೋಹಣ ಮಾಡೋದಕ್ಕಿಂತ ಒಬ್ಬ ಮಿನಿಸ್ಟರ್ ಬೇರೆ ಯಾವ್ದ್ರಿ ದೊಡ್ಡ ಕೆಲಸ ಇದೆ? ಸಚಿವರಲ್ಲಿ ಬಾಳ್ ಮಂದಿ ಇದಾರೆ. ಬಳ್ಳಾರಿಯಲ್ಲಿ, ಹೊಸಪೇಟೆಯಲ್ಲಿ ಅವ್ರು ಬರ್ತಾರಲ್ಲ. ಉಸ್ತುವಾರಿ ಸಚಿವರು ಯಾರು? ಉಸ್ತುವಾರಿ ಸಚಿವರು ಯಾರು ಹೇಳಿ? ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಬಹಳ ಮಂದಿ ಸಚಿವರಿಲ್ಲ ರೀ. ಬಹಳ ಮಂದಿ ಸಚಿವರಿಲ್ಲ ವಿಶ್ವನಾಥ್. ಬಹಳ ಮಂದಿ ಸಚಿವರಿಲ್ಲ. ನಿಮ್ಮಂತ ಅಂಧಭಕ್ತರು ಇರೋದಕ್ಕೆ ಇವರೆಲ್ಲ ಹಿಂಗ್ ಮೆರಿತಾ ಇರೋದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಜಮೀರ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳ್ತೀರಾ? ನೀವೆಲ್ಲ ದೇಶಭಕ್ತರೇನ್ರಿ ನೀವು? ನಿಮ್ಮಂತ ಅಂಧಭಕ್ತರು ಇಂಥವ್ರನ್ನ ವಹಿಸ್ಕೊಂಡು ಮಾತಾಡೋದಕ್ಕೇನೆ ಹಿಂಗೆಲ್ಲ ಆಗಿರೋದು. ಥ್ಯಾಂಕ್ ಯು ಪವರ್ ಟಿವಿ ಕರೆ ಮಾಡಿದಕ್ಕೆ. ಕಾಕ್ಸ್ ಟೌನ್ ಇಂದ ಸದಾನಂದ ಶೆಟ್ಟಿ ಅಂತ ಕಾಲರ್ ಇದ್ದಾರೆ. ಸದಾನಂದ ಅವರೇ ನಮಸ್ತೆ. ನಮಸ್ಕಾರಮ್ಮ. ನಮಸ್ತೆ, ಹೇಳಿ. ಇದೇನ್ ಗೊತ್ತಾ ವಿಷಯ? ಅವರಿಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆನೂ ಅವ್ರಿಗೆ ಗೊತ್ತಿಲ್ಲ. ಅವರು ಮೊನ್ನೆ ಒಂದು ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗಲೇ ಅವ್ರ ಭಾಷಣ ಮಾಡಿದ್ದು ಅದ ಮಾತಿಗೆ ಅರ್ಥ ಆಗೋ ತರ ಮಾತಾಡೋದಿಲ್ಲ ಅವರು. ಅವರಿಗೆಲ್ಲ ಏನ್ ಗೊತ್ತಾ, ದೇಶಾಭಿಮಾನ ಭಾಷಾಭಿಮಾನ ಯಾವುದೂ ಇಲ್ಲ. ಅವ್ರಿಗೆ ಅಧಿಕಾರ ಬೇಕು, ನಾನು ಮಿನಿಸ್ಟರ್ ಅಂತ ಬೋರ್ಡ್ ಹಾಕೊಂಡು ಓಡಾಡ್ಬೇಕಷ್ಟೇ ಅವರಿಗೆ.
ಅದರಿಂದ ಅವರಿಗೆಲ್ಲ ಇದೆಲ್ಲ ಎಲ್ಲಿ ಅರ್ಥ ಆಗೋದಿಲ್ಲ ರೀ ಅವರಿಗೆ. ಹ್ಮ್ ಇದ್ರ ಬಗ್ಗೆ ಎಲ್ಲಿಯೂ ಅರ್ಥ ಆಗೋದಿಲ್ಲ ಅವರಿಗೆ. ಸ್ವಾತಂತ್ರ್ಯೋತ್ಸವವಾಗಿ ಯಾಕೆ ಧ್ವಜ ಹಾಕ್ತೀವಿ ಅಂತೂ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ದಿದ್ರೆ ಅವ್ರು ಈ ತರ ಮಾಡ್ತಾರೆ ಹೇಳಿ. ಹ್ಮ್ ಇವ್ರನ್ನೆಲ್ಲ ನಾವು ಮಿನಿಸ್ಟ್ರು, ಇವ್ರ ಕೆಳಗಡೆ ನಾವೆಲ್ಲ ಇವ್ರನ್ನೆಲ್ಲ ಮೇಲೆ ಕೂರ್ಸ್ಕೊಂಡು ನಾವು ಇಲ್ಲಿ ಅನುಭವಿಸ್ತಾ ಇದೀವಿ ಅಷ್ಟೇ. ನಿಜ ನಿಜ. ಅವರಿಗೆಲ್ಲ ಅಧಿಕಾರ ಬೇಕಷ್ಟೇ, ಇನ್ನೇನ್ ಬೇಡ ಅವರಿಗೆ. ಮಿನಿಸ್ಟರ್ ಆಗಕ್ಕೂ ಯೋಗ್ಯತೆ ಇರ್ಬೇಕಲ್ವಾ ಸರ್? ಹೌದಮ್ಮ ಖಂಡಿತ. ಎಷ್ಟು ಜನಕ್ಕೆ ಧ್ವಜಾರೋಹಣ ಮಾಡುವಂತ ಅವಕಾಶ ಈಗ ನನಗೆ ನಿಮ್ಗೆ ಸಿಗುತ್ತಾ? ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣ ಮಾಡಕ್ ಅವಕಾಶ? ಖಂಡಿತ ಅಮ್ಮ. ಅವನು ಉಸ್ತುವಾರಿ ಶಾಸಕರ ಸಚಿವರಾಗಿ ಅಂತ ಕೆಲಸ ಅವ್ರು ಮಾಡೋದ್ ಬಿಟ್ಟು ಎಲ್ಲದರಲ್ಲೂ ಬರೀ ಇದನ್ನೇ ಮಾಡೋದ್ ಬಿಟ್ರೆ ಅವ್ರಿಗೆ ಅವ್ರಿಗೆ ಇದ್ರ ಯಾಕೆ ಮಿನಿಸ್ಟರ್ ಕೊಟ್ಟಿದ್ರು ನನ್ಗಂತೂ ಗೊತ್ತಿಲ್ಲಪ್ಪ. ಅವರಿಗೆ ಎಂತ ಮಾತಾಡ್ಲಿಕ್ಕೆ. ಆಯ್ತಮ್ಮ. ಆಲ್ರೈಟ್ ಸದಾನಂದ್ ಶೆಟ್ರೆ, ಥ್ಯಾಂಕ್ ಯು ಸೋ ಮಚ್. ಶ್ರೀಧರ್ ಅಂತ ಕಾಲರ್ ಹೇಳಿದ್ದಾರೆ. ಶ್ರೀಧರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್. ಮೇಡಮ್, ಅದೇ ಜಮೀರ್ ಅಂತ ಅವ್ರಿಗೆ ಕೊಟ್ಟಿದಾರಲ್ಲ ಉಸ್ತುವಾರಿ, ಇವ್ರಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿರೋದು ತಪ್ಪು, ಇವ್ರಿಗೆ ಉಸ್ತುವಾರಿ ಕೊಟ್ಟಿರೋದು ತಪ್ಪು ಮೇಡಮ್. ಇಂಥವ್ರಿಗೆಲ್ಲ ಕೊಟ್ರೇನೆ ನಮ್ಗೆ ಈ ತರ ಅವನಿಗೆ ಧ್ವಜಾರೋಹಣ ಮಾಡೋಕೆ ಯೋಗ್ಯತೆನೂ ಇಲ್ಲ. ಅವ್ರಿಗೆ ಏನ್ ಮಾತಾಡ್ಬೇಕು ಧ್ವಜಾರೋಹಣ ಅನ್ನೋ ದಿವಸನೂ ಗೊತ್ತಿಲ್ಲ. ಅಂತವ್ರಿಗೆ ಅಲ್ಲಿ ಯಾಕೆ ಕೊಡ್ಬೇಕು ಮೇಡಮ್ ಈ ತರ ಕ್ಯಾಬಿನೆಟ್ ಮಿನಿಸ್ಟ್ರು? ಕ್ಯಾಬಿನೆಟ್ ಅಲ್ಲಿ ಕೊಟ್ಟು ಇಷ್ಟು ದೇಶಕ್ಕೆ ದ್ರೋಹ ಮಾತಾಡ್ತಾರೆ ಅವರು. ಈ ವಸತಿ ಸಚಿವ ಅಂತ ಏನ್ ವಸತಿ ಗೊತ್ತು ಇವ್ರಿಗೆ ಏನು ಗೊತ್ತಿಲ್ಲ ಮೇಡಮ್. ಅಲ್ಲ ಸರ್, ಯಾವ ಸಚಿವರಾದ್ರೂ ಆಗ್ಲಿ ಧ್ವಜಾರೋಹಣ ಮಾಡೋದಕ್ ಬಿಟ್ಟು ಅದಕ್ಕಿಂತ ಅವತ್ತಿನ ದಿನದಲ್ಲಿ ಅದಕ್ಕಿಂತ ದೊಡ್ಡ ಕೆಲಸ ಏನಿದೆ ಹೇಳಿ? ಹೌದು, ಅದಕ್ಕಿಂತ ಪವಿತ್ರವಾದ ಕೆಲಸ ಯಾವ್ದಿದೆ ಮೇಡಮ್ ಇವ್ರಿಗೆ? ತುಂಬಾ ಪವಿತ್ರವಾದ ದಿನ ಅದು. ಅದಕ್ಕೆ ಅವನಿಗೆ ಟೈಮ್ ಇಲ್ಲ ಅಂತಂದ್ರೆ ಇವನು ಬೇರೆ ಅದಕ್ಕೆಲ್ಲ ದುಡ್ಡುಗಳು ಹೊಡಿಯೋದಕ್ಕೆ, ಮೋಸ ಮಾಡೋದಕ್ಕೆ ಎಲ್ಲದಕ್ಕೂ ಟೈಮ್ ಇರುತ್ತೆ. ಇವ್ರಿಗೆ ದೇಶದ ಬಗ್ಗೆ ಮಾತಾಡಕ್ಕೆ, ಧ್ವಜಾರೋಹಣ ಮಾಡಕ್ಕೆ ಟೈಮ್ ಇಲ್ಲ ಅಂದ್ರೆ ಅನ್ಫಿಟ್ ಮೇಡಮ್. ಆಲ್ರೈಟ್ ಶ್ರೀಧರ್, ಥ್ಯಾಂಕ್ ಯು ಪವರ್ ಟಿವಿ ಕರೆ ಮಾಡಿದಕ್ಕಾಗಿ. ಕುಣಗಲಿಂದ ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ ಹೇಳಿ. ಪ್ರಕಾಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ. ಇದು ತುಂಬಾ ನಿಜವಾಗ್ಲೂ ಬೇಸರಕರವಾದ ಸಂಗತಿ. ಇದು ದೇಶದ ಈ ಕೆಲಸ ಅವ್ರನ್ನೆಲ್ಲ ನಿಜವಾಗ್ಲೂ MLA ಆಡ್ತದೆ ದೊಡ್ಡ ತಪ್ಪು ಅನ್ಸ್ತಾ ಇದೆ. ನಿಜವಾಗ್ಲೂ ಇದು MLA ಆಡ್ತಿರೋದು ದೊಡ್ಡ ತಪ್ಪು ಅನ್ಸ್ತದೆ. ಇಂಥನ್ನೆಲ್ಲ ಗಡಿಪಾರು ಮಾಡ್ಬೇಕು ನಿಜವಾಗ್ಲೂ. ನಾವು STMC ಸ್ಕೂಲ್ ಅಧ್ಯಕ್ಷಗಳಿಗೆ ಒಂದು ಅವಕಾಶ ಸಿಗ್ತದೆ. ನಮ್ಮ ಸ್ಕೂಲ್ ಪೂಜೆಗೆಲ್ಲ ಹೋಗ್ತೀವಿ. ಅವಾಗ STMC ಅಧ್ಯಕ್ಷರು ಧ್ವಜಾರೋಹಣ ಮಾಡುವಾಗ ನಮ್ಗೊಂಥರ ಆನಂದ ಬರ್ತದೆ. ನಮ್ಗೊಂದು ಅವಕಾಶ ಸಿಗ್ಲಿಲ್ವಲ್ಲ ಅಂತ. ಸಿಕ್ಕಿರೋ ಅವಕಾಶ ಇವ್ರಿಗೆ ಮಿಸ್ಯೂಸ್ ಮಾಡ್ತಾರಲ್ಲ ಅನ್ನೋದು ತುಂಬಾ ಬೇಜಾರಿನ ಸಂಗತಿ ಮೇಡಮ್. ತುಂಬಾ ಬೇಸರ ಆಗ್ತದೆ. ಖಂಡಿತ ವೀರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿಗೆ ಕರೆ ಮಾಡಿದಕ್ಕಾಗಿ.